5ಗು 7ಗು. ಸೊ ಹಿಂಗಿದೆ. ವೈಟ್ ತೊಗೊಳ್ಳ ಬ್ಲ್ಯಾಕ್ ತೊಗೊಳ್ಳ ಅಂತ ಗೊತ್ತಿಲ್ಲ, ಬಟ್ ಗೇರ್ ಓಡಿಸಿ ಅಭ್ಯಾಸ ಆಗ್ಬಿಟ್ಟು ಗೇರ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಮಳೆ ಹಾಕಿದ್ದೆ. ಆದಷ್ಟು ಬೇಗ ಕಾರು ನಮ್ಮ ಮನೆ ಮುಂದೆ ಇರುತ್ತೆ. ದಿಸ್ ಇಸ್ ಮೈ ಪ್ರಾಮಿಸ್. ಗುಡ್ ಮಾರ್ನಿಂಗ್ ಫ್ಯಾಮ್, ಗುಡ್ ಆಫ್ಟರ್ನೂನ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ರಾತ್ರಿ ನೋಡಿದ್ರಿ ನಾವು ಸುತ್ತಾಡ್ಕೊಂಡು ಮೈಸೂರೆಲ್ಲ ಸುತ್ತಾಡ್ಕೊಂಡು ಇನ್ನೊಂದು ರೌಂಡ್ ಹೊಡೆದು ವಾಪಸ್ ಬಂದು ಮಲಗಿದ್ದೆ ಲೇಟ್ ಆಯಿತು. ಸೊ ಅದಕ್ಕೆ ಇವಾಗ ಇದ್ದಿದ್ದೀನಿ ಟೈಮ್ ಬಂದು ನಿದ್ದೆನೇ ಬರ್ತಾಯಿಲ್ಲ. ಆ್ಯಕ್ಚುಲಾಗಿ ಒಂದೊಂದು ಡಿಸ್ಟರ್ಬ್ ಸ್ಲೀಪಲ್ಲಿದ್ದೀನಿ. ಈಗ ನಮ್ಮ ಅಮ್ಮ ಕೆಳಗಡೆ ಏನೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಬಾ 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 ಅಂತ ಫೋನ್ ಮಾಡ್ತವ್ರೆ. ಅದಕ್ಕೆ ಏನು ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಅದು ಬಿಟ್ಟರೆ ನಿಮಗೆ ಇವತ್ತು ಒಂದು ನ್ಯೂಸ್ ಇದೆ, ಬರ್ತಾ ಇದೆ, ನೋಡಿರಂತೆ, ಟೈಟಲ್ ನೋಡಿರ್ತೀರ. ಇಲ್ಲೇ ಇದ್ದಾರೆ ನೋಡಿ ನಾವು. ಗಾಡಿ ಸ್ಟಾರ್ಟ್ ಆಗಿದೆ ನೋಡಿ. ಯಾರು ಹಿಂಗೆ ಮಳೆ ಹಾಕಿದ್ದಾರೆ. ಬಾಯ್, ಮಳೆ ಹಿಂಗೆ ಬಿಸಾಕಿದ್ದಾರೆ. ಟೈರ್ಗೆ ಕೂತ್ಕೊಂಡ್ರೆ ಏನಾಗುತ್ತೆ, ಪಂಚರ್ ಆಗುತ್ತೆ. ಸೊ ಮನೆಗೆ ಬಂದು ಸ್ಮೂತಿ ಕುಡಿತಾ ಇದ್ದೀನಿ ಈಗ. ಸೊ ಫೈನಲಿ ಕೆಳಗೆ XUV 700 ಬಂದಿದೆ. ಸೊ ನಾನು ಟೆಸ್ಟ್ ಡ್ರೈವ್ ಮಾಡಿದ್ದು XUV 700 AX7 ಅನಿಸುತ್ತೆ. ಮುಂಚೆ AX5 ಮಾಡಿರಲಿಲ್ಲ. AX5ನ ಮಾಡಬೇಕು. ಬಿಕಾಸ್ ನಾನೀಗ ಫೈನಲಿ ಏನೇನೋ ಜುಗಾಡ್ಗಳು ಮಾಡಿ ಫೈನಲ್ ಮಾಡಿಬಿಟ್ಟಿದ್ದೀನಿ ಇದನ್ನು ತೊಗೋಬೇಕು ಅಂತ. ಇವಾಗ ಇದು ಟೆಸ್ಟ್ ಡ್ರೈವ್ ಮಾಡ್ತಾಯಿದ್ದೀನಿ. ಟೆಸ್ಟ್ ಡ್ರೈವ್ ಆದರೆ ಇದು ಸ್ವಲ್ಪ ದಿನದಲ್ಲಿ ಅಡ್ವಾನ್ಸ್ ಆಗಿ ನನ್ನ ಪ್ರಕಾರ ಆದಷ್ಟು ಬೇಗ ಕಾರ್ ನಮ್ಮ ಹತ್ರ ಇರುತ್ತೆ. ಬಿಕಾಸ್ ರೀಸೆಂಟ್ಲಿ ತುಂಬ ಅನುಭವಿಸ್ಬಿಡ್ತೀನಿ ಕಾರ್ ಇಲ್ಲದೆ. ಆ್ಯಂಡ್ ತುಂಬ ಅವಮಾನ ಕಮೆಂಟ್ಸು, ತುಂಬ ಏನೇನೋ ಇದೆ ಕತೆಗಳು. ಬಟ್ ಈಗ ಸದ್ಯ ಕಾರ್ ಬಂದಿದೆ, ಬನ್ನಿ ಡ್ರೈವ್ ಮಾಡಿ ಹೆಂಗಿದೆ ನೋಡಿ, ವರ್ತಾ ತೊಗೊಂಡು ಅಂತೇಳಿ ಮುಂದೆ ಡಿಸೈಡ್ ಮಾಡೋಣ. ಓ ವಾವ್, ಅದೇ ಕಾರ್. ವೈಟ್ ತೊಗೊಳ್ಳ ಬ್ಲ್ಯಾಕ್ ತೊಗೊಳ್ಳ ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಡ್ರೈವ್ ಮಾಡಿ ನೋಡೋಣ. ಓಕೆ, ಅದೇ ಮುಂದೆ ಬರುತ್ತಾ? ಹೌದು ಸರ್, ವೆಲ್ಕಮ್ ರಿಟ್ರಾಕ್ಟರ್ ಅಂತ. ಅದು ಏನಂತಾರೆ ವೆಲ್ಕಮ್ ಅಂದ್ರೆ ಯೂಶಲಿ ಡೋರ್ ಓಪನ್ ಮಾಡಿ ಒಳಗಡೆ ಬರ್ಬೇಕಂದ್ರೆ, ಇವಾಗ ನಾನು ತುಂಬಾ ಮುಂದೆ ಹಾಕೊಂಡಿರ್ತೀನಲ್ವಾ ಸರ್, ಸೊ ನಮ್ಗೆ ಸ್ಪೇಸ್ ಬೇಕು ಒಳಗಡೆ ಬರ್ಬೇಕಂದ್ರೆ. ಹಿಂದೆ ಬಂದು ಮತ್ತೆ ಮುಂದೆ ಬರ್ ಕೂತ್ಕೊಂಡ್ಮೇಲೆ ನೈಸ್ ಸೀಟ್ ಅದಾಗೆ ಹಿಂದೆ ಹೋಯ್ತು. ನಾನು ಡೋರ್ ತೆಗ್ದಾಗ ಕೂತ್ಕೊಂಡು ಮುಂದೆ ಬರ್ತೈತೆ. ಅಂಡ್ XUV 700 ಇದು AX7 ಸೇಮ್ ಇದೆಲ್ಲ, ಇಂಟೀರಿಯರ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಇಂಟೀರಿಯರ್ ಎಲ್ಲ. ಓನ್ಲಿ ನಿಮ್ಗೆ ಪಾರ್ಕಿಂಗ್ ಬ್ರೇಕ್ ಎಲೆಕ್ಟ್ರಾನಿಕ್ ಇರಲ್ಲ, ಇದಾ ಇರುತ್ತೆ ಸರ್. ಓಕೆ, ಇದು ಮ್ಯಾನ್ಯುಯಲ್ ಇರುತ್ತೆ. ಇದು 7 ಇದು AX7 ಎಲ್ಲ ಸರ್, ಎಲ್ಲ ಇದು. ಓಕೆ 5 ಅಲ್ಲ, ಇದು 7 ಸೇಮ್ 7 ಓಡಿಸಿದ್ದು ಲಾಸ್ಟ್ ಟೈಮ್ ನಾನು ಮೇ ಬಿ. ಓಕೆ, ಕೀ ಬರುತ್ತೆ ಅನ್ಸುತ್ತಲ್ವಾ 5ಗೆ? ಕೀ ಬರುತ್ತೆ, ಈ ಥರ ಸೆಲ್ಫ್ ಸ್ಟಾರ್ಟ್ ಬರಲ್ಲ. ಹೋಗೋಣ ಈಗ, ಲೆಟ್ಸ್ ಗೋ. ಪಾರ್ಕಿಂಗ್ ಸ್ವಿಚ್ ಇದೆ, ಆನ್ ಇದೆ ಸರ್, ಆಫ್ ಮಾಡಿ. ಓಕೆ, ಆರ್ ಅಂದ್ರೆ ರಿವರ್ಸು, ಡಿ ಮೋಡ್ ಇಸ್ ಡ್ರೈವ್ ಮೋಡ್. ಓಕೆ, ಬೇರೆಲ್ಲ ಏನಿದೆ ಮ್ಯಾನ್ಯುಯಲ್ ಅದರಲ್ಲಿ? ಸೊ ನೀವು ಯಾವ ಗೇರ್ ಓಡಿಸಿ ಅಭ್ಯಾಸ ಆಗ್ಬಿಟ್ಟು ಗೇರ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಹೇಳಿ ಸರ್. ಸೊ ನೀವು ಯಾವ ವೇರಿಯಂಟ್ ಸರ್ ಯೂಶಲಿ? ನಾನು XUV AX5, ಅದೇ 26 ಲ್ಯಾಕ್ ಯಾವುದೋ ಇದೆ ಅಂತ ಹೇಳಿದ್ರೆ ಆಟೋಮೆಟಿಕ್. ಹೌದು, ಅಂದ್ರೆ ಈ ವೆಹಿಕಲ್ ಗೆ ಅದಕ್ಕೆ ಸ್ವಲ್ಪ ಫೀಚರ್ಸ್ ಡಿಫರೆನ್ಸ್ ಬರುತ್ತೆ ಸರ್. ಅಂದ್ರೆ ಹೈವೇ ನಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ಸರ್. 17.7 ಕ್ಲೈಮ್ ಮಾಡುತ್ತೆ ನೋಡಿ. ಈಗ ಸೀಟ್ ಹಿಂದೆ ಹೋಗುತ್ತೆ, ಅದೇ ಹಿಂದೆ ಹೋಗುತ್ತೆ. ಇದು ಬರೀ AX7 ಅಲ್ಲಿ ಇರೋದು. ಇದು 32 ಲ್ಯಾಕ್ ಏನೋ ಬೀಳುತ್ತೆ. ನಂಗೆ ಅಷ್ಟೆಲ್ಲ ಖರ್ಚು ಮಾಡೋಕ್ಕೆ ಇಷ್ಟೆಲ್ಲ ಕಾರ್ ಮೇಲೆ ಸದ್ಯಕ್ಕೆ. ಈಗ ನಮ್ಮ ಟುಮ್ ಓಡಿಸ್ತಾ ಇದ್ದಾನೆ. ಹೌದಾ? ಇದು 5 ಅಲ್ಲಿ ಹಿಂಗೆ ಇದೆಯಾ ಫುಲ್ಲು? ಗೈಸ್, ಅಲಾಯ್ ವೀಲ್ಸ್ ಚೇಂಜ್ ಆಗುತ್ತಂತೆ ಅದರಲ್ಲಿ. ಈಗ AX5 ಅಲ್ಲಿ ಮೇಜರ್ ಆಗಿ ಚೇಂಜಸ್ ಏನಿರುತ್ತೆ ಅಂದರೆ, ಒಂದು ಈ ಮಿರರ್ ಆಟೋಮೆಟಿಕ್ ಕ್ಲೋಸ್ ಆಗುತ್ತಲ್ಲ, ಅದೆಲ್ಲ ಹಂಗಿರಲ್ಲ, ನಾವು ಕೈಯಿಂದ ಹೆಂಗೆ ತಡಬೇಕು. ಅದು ಬಿಟ್ಟರೆ ಸರ್ ಹ್ಯಾಂಡಲ್ ಎಲ್ಲ ಸೇಮ್ ಇರುತ್ತಾ? ಡೋರ್ ಓಪನಿಂಗ್ದು ಇದು ಸೇಮ್ ಇರುತ್ತೆ, ಮ್ಯಾನ್ಯುಯಲ್ ಇರುತ್ತೆ, ಸೇಮ್ ಇರುತ್ತಾ? ಸೇಮ್ ಇರುತ್ತೆ, ಬಟ್ ಅದು ಒಳಗೆಲ್ಲ ಹೋಗಲ್ಲ ಹಂಗೆ. ಓಕೆ. ಅದು ಬಿಟ್ಟರೆ ಇದು ಇದೆ ನೋಡಿ ಮೆಟೀರಿಯಲ್ಲು, ಇದೆಲ್ಲ ಫೈಬರ್ ಇರುತ್ತೆ, ಲೆದರ್ ಇರಲ್ಲ. ಸೀಟು ಬೇರೆ ಕ್ವಾಲಿಟಿ ಇರುತ್ತೆ. ಒಂದಷ್ಟು ಫೀಚರ್ಸ್ ಇದೆ ವಿಚ್ ಈಸ್ ಒಂದು ಸ್ವಲ್ಪ ಅಡ್ವಾನ್ಸ್ಡ್. ಅದನ್ನು ನಾವು ಡೈಲಿ ಲೈಫಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು. ಸೊ ಅದಷ್ಟು ಚೇಂಜಸ್ ಇರುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಲುಕ್ ಎಲ್ಲ ಸೇಮ್ ಇರುತ್ತೆ AX5ಗು 7ಗು. ಸೊ ಹಿಂಗಿದೆ ಎಂಡ್ ಆಫ್ ದಿ ಡೇ. ಸರ್ ಇದೆಲ್ಲ ಇರುತ್ತಾ ವಾಶು? ಏನು ವಾಶ್ ಇದು ಟೋಯಿಂಗ್ ಅಲ್ವಾ ಇದು? ಓಕೆ
ಸೊ ಟೆಸ್ಟ್ ಡ್ರೈವ್ ಮಾಡಿ ಬಂದ್ವಿ. ಸೊ ಪ್ರಾಬ್ಲಮ್ ಏನು ಅಂದರೆ AX5 ಟೆಸ್ಟ್ ಡ್ರೈವ್ ಇರಲ್ವಂತೆ, AX7 ಅಂದರೆ ಟಾಪ್ ಎಂಡ್ ಅದು ಮಾತ್ರ ಟೆಸ್ಟ್ ಡ್ರೈವ್ ಕೊಡೋದು. ಎಲ್ಲ ಕಾರ್ಗಳಲ್ಲೂ ಟಾಪ್ ಎಂಡ್ ಟೆಸ್ಟ್ ಡ್ರೈವ್ ಕೊಡೋದಂತೆ. ಸೊ ಈಗ ನನಗೊಂಚೂರು ಅಂದರೆ ನಂದಂತೂ ಫಿಕ್ಸ್ ಇದೆ ಈಗ XUVನೇ. ತುಂಬ ಕಮೆಂಟ್ಸ್ ಬಂದಿದ್ದು XUVನೇ ಅವಾಗ. ಆ್ಯಂಡ್ ಈಗ ಸದ್ಯಕ್ಕೆ ತಾರ್ದು ನನಗೊಂಚೂರು ಮೈಂಡ್ ಸೆಟ್ ಇಲ್ಲ, ಬಿಕಾಸ್ ನಾನು ಸ್ಕೋಡಾ ರ್ಯಾಪಿಡ್ ಇಲ್ಲದೇ ಇರೋದ್ರಿಂದ ಸ್ಕೋಡಿ ಬೋಡಿ ಸದ್ಯಕ್ಕೆ ನಾನು ಒಂದು ಫ್ಯಾಮಿಲಿ ಕಾರೇ ತೊಗೋಬೇಕು. ನನಗೆ ಲಕ್ಸುರಿ ಕಾರೇ ತೊಗೋಬೇಕು. ಏನಂತಾರೆ ಸ್ಟೈಲಿಶ್ ನನಗೆ ಬೇಕಾಗಿರೋ ಕಾರ್ ತೊಗೊಳಕ್ಕಾಗಲ್ಲ ಸದ್ಯಕ್ಕೆ, ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡಬೇಕು. ಅದಕ್ಕೆ ನಾನು ಈಗ XUV ಫೈನಲೈಸ್ ಮಾಡಿದ್ದೀನಿ. ಬಟ್ ಇದೊಂಚೂರು ದೊಡ್ಡ ಗಾಡಿ, ನಾವು ಒಂಚೂರು ಆರಾಮಾಗಿ ಮೇಂಟೈನ್ ಮಾಡಬೇಕು. ನಾವು ಓಡಿಸಿರೋದೆಲ್ಲ ಚಿಕ್ಕ ಚಿಕ್ಕ ಗಾಡಿಗಳು. ಈ ಗಾಡಿ ಸಡನ್ನಾಗಿ ನಮ್ಮ ಕೈಗೆ ಬಂದಾಗ ನಾವು ಹೆಂಗೆ ಓಡಿಸ್ತೀವಿ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಯೋಚನೆ ಮಾಡಬೇಕು. ಆ್ಯಂಡ್ ಈಗ ಬ್ಲ್ಯಾಕ್ ವೈಟ್ ಅದರಲ್ಲಿ ಕನ್ಫ್ಯೂಷನ್ ಇದ್ದೀನಿ, ಬಿಕಾಸ್ ಬ್ಲ್ಯಾಕ್ ತೊಗೊಂಡ್ರೆ ಮೇಂಟೆನೆನ್ಸ್ ಜಾಸ್ತಿ, ದಿನ ವಾಶು ಮತ್ತು ಸ್ಕ್ರ್ಯಾಚ್ ಆದರೆ ಕಾಣೋದು ಕಾಣೋದೆಲ್ಲ ಇರುತ್ತೆ. ವೈಟ್ ಅಂದರೆ ಒಂಚೂರು ಸಬ್ಮರ್ಸ್ ಆಗುತ್ತೆ, ಒಂಚೂರು ಕಾಣಿಸಲ್ಲ. ಅದು ಬಿಟ್ಟರೆ ದಿನ ಮೇಂಟೆನೆನ್ಸ್ ಇರಲ್ಲ, ದಿನ ವಾಶ್ ಮಾಡೋದೆಲ್ಲ ಇರಲ್ಲ. ಸೊ ಹಿಂಗೆಲ್ಲ ಇದೆ. ಆ್ಯಂಡ್ ಅದೇ ಈಗ ಏನೇನು ಜುಗಾಡ್ ಮಾಡಿ ನಂದು ಇಷ್ಟು ದಿನ ತುಂಬ ಕಮೆಂಟ್ಸ್ ಬರ್ತಿತ್ತು, ಮೋಸ ಮಾಡ್ದೆ, ಸ್ಕ್ಯಾಮ್ ಮಾಡ್ದೆ, ಸುಳ್ಳು ಹೇಳ್ದ, ಅದು ಬಿಟ್ಟರೆ ತುಂಬ ಪಾಸಿಟಿವ್ ಕಮೆಂಟ್ಸ್ ಬರ್ತಿತ್ತು. ಟು ಬಿ ಆನೆಸ್ಟ್ ಎವ್ರಿಥಿಂಗ್ ಇಸ್ ಲೈಕ್ ಝೀರೋ. ನಾವು ಈಗ ಏನೇ ತಾರ್ ತೊಗೋಬೇಕು ಅಂದರೆ ನಮ್ಗೆ ಯಾವುದೋ ಬ್ಯಾಕ್ಗ್ರೌಂಡಲ್ಲಿ ತೊಗೊಳಪ್ಪ ಅಂತೇಳಿ ಇನ್ವೆಸ್ಟ್ ಮಾಡೋಕ್ಕೆ ಇಲ್ಲ, ಡೌನ್ ಪೇಮೆಂಟು ತೊಗೊಳಪ್ಪ ಇಟ್ಕೋ ಅಂತೆಲ್ಲ ಕೊಡೋಕ್ಕೆ ಯಾರೂ ಇಲ್ಲ. ನಾನೇ ಮಾಡಬೇಕು. ಆ್ಯಂಡ್ ನಾನು ಮಾಡಬೇಕು ಅಂತೇಳಿ ಸ್ವಲ್ಪ ತಾಳ್ಮೆಯಿಂದ ಕಾಮಾಗಿ ಮಾಡ್ತಿದ್ದೀವಿ ಅಷ್ಟೇ. ಸಡನ್ನಾಗಿ ಏನೋ ಸಖತ್ ಇಂಟ್ರೆಸ್ಟಲ್ಲಿ ತೊಗೊಂಡು ಏನೋ ಮಾಡಿಬಿಡೋಣ ಅಂದ್ಕೊಂಡು ಹೋಗಿ ಆಮೇಲೆ ಜೀವನ ಹಾಳು ಮಾಡ್ಕೊಳ್ಳೋದು ನನಗಂತೂ ಇಷ್ಟ ಅಲ್ಲ. ಬಿಕಾಸ್ ಇನ್ ದಿಸ್ ಸ್ಪೆಸಿಫಿಕ್ ಮೂಮೆಂಟ್ ಲೋನು ಮತ್ತು ಇಂಥದ್ದೇನಿರುತ್ತೆ ಅದು ತುಂಬ ಸ್ಮಾರ್ಟಾಗಿರ್ಬೇಕು. ನಾವು ಕಷ್ಟದಲ್ಲಿದ್ದೀವಿ, ಸಿಚುವೇಶನ್ ನಂಗೆ ಇಷ್ಟ ಆಗ್ಬಿಟ್ಟಿದೆ, ತಗೋಬೇಕು ಅಂತೇಳಿ ಏನೇನೋ ಮಾಡೋಕ್ಕೋಗಿ ಹೆಂಗೆಂಗೋ ಮಾಡಿ ಸಿಕ್ಕಾಕೊಂಡ್ರೆ ತುಂಬ ರಿಗ್ರೆಟ್ ಮಾಡ್ತೀವಿ. ಸೊ ಆ ಒಂದು ಕಾರಣದಿಂದ ನಾನು ಕಾಮಾಗಿದ್ದೆ. ತುಂಬ ಕಮೆಂಟ್ಸ್ ಹೋಗ್ತಿದ್ದೆ ನೆಗೆಟಿವ್, ತುಂಬ ಜನ ಏನೇನೋ ಮಾತಾಡ್ತಿದ್ರು. ಬಟ್ ಆದರೂ ನಾನು ತೊಗೊಂಡು ಅವ್ರಿಗೆ ಆನ್ಸರ್ ಕೊಡೋಣ ಅಂತೇಳಿ ಸುಮ್ಮನೆ ಇದ್ದೆ. ಬಟ್ ಈಗ ಸದ್ಯಕ್ಕೆ ಫೈನಲೈಸ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಲೋನ್ ಏನಿತ್ತು ಅದೆಲ್ಲ ಪ್ರಾಬ್ಲಮ್ ಸಾರ್ಟ್ ಆಗಿದೆ. ಆದಷ್ಟು ಬೇಗ ಕಾರು ನಮ್ಮ ಮನೆ ಮುಂದೆ ಇರುತ್ತೆ. ದಿಸ್ ಇಸ್ ಮೈ ಪ್ರಾಮಿಸ್. ಈಗ ಬನ್ನಿ ಹೋಗೋಣ ಒಳಗೆ. ನನ್ನ ಕೈ ನೋವು ಬಂದ್ಬಿಡ್ತು ಫೋನ್ ಹಿಡ್ಕೊಂಡು. ಸೊ ಫೈನಲಿ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಜಿಮ್ಗೆ ಹೋಗೋಣ ಅಂತ 6 ಗಂಟೆಗೆ ರೆಡಿ ಆದೆ. ನನಗೆ ಅಬ್ಡಮನ್ ಪೇನ್ ಶುರು ಆಗೋಯ್ತು. ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಜಿಮ್ಗೆ ಹೋಗ್ತಾ ಇದ್ದೀನಿ. 7 ಗಂಟೆ 7:15 ಟೈಮ್ ಈಗ ರೆಸ್ಟ್. ನಾನು 5 ಗಂಟೆ 5:15 ಬರ್ತೀನಿ ಅಂದಿದ್ದು. ಇಷ್ಟೊತ್ತು ರೆಸ್ಟ್ ಮಾಡ್ಕೊಂಡೇ ಇದ್ದೆ. ಈಗ ಹೋಗ್ತಾ ಇದ್ದೀನಿ ಜಿಮ್ಗೆ. ಸೊ ಫೈನಲಿ ಜಿಮ್ ರೀಚ್ ಆಗಿದ್ದೀನಿ. ಈಗ ವರ್ಕೌಟ್ ಮಾಡಿ ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಫೈನಲಿ ನಾನು ವರ್ಕೌಟ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಬ್ಯಾಕ್ ವರ್ಕೌಟ್ ಮಾಡ್ತಿದ್ದೆ ಇವತ್ತು. ಮ್ಯಾಸಿವ್ ಅಂದ್ಕೊಳ್ಳಿ. ಟಯರ್ಡ್ ಆಗ್ಬಿಟ್ಟಿದೆ. ನಾನು ಬರೀ ಬೆಳಗ್ಗೆ ಸ್ಮೂತಿ ಕೊಟ್ಟಿದ್ದೇನು ತಿಂದೇ ಇಲ್ಲ. ಈಗ ಹೋಗಿ ತಿನ್ಬೇಕು ಏನಾದರೂ. ನಮ್ಮ ಟ್ರೈನರ್ ಫಸ್ಟ್ ಸರಿಯಾಗಿ ತಿನ್ನಿ ಆಮೇಲೆ ವರ್ಕೌಟ್ ಮಾಡಿ ಅಂತಾರೆ. ನೀವು ಹೋಗಿ ತಿನ್ಬೇಕು. ಈಗ ಕಾರ್ ಎತ್ಕೊಂಡು ಪ್ರಶಾಂತನ ಕಾರ್ ಬೇಕು ಅಂತ ಹೇಳಿತ್ತು. ಏನು ಅಂತ ಕೇಳಬೇಕು. ಈಗ ವಾಪಸ್ ಕೊಡೋಕೆ ಹೋಗ್ಬೇಕಾ ಏನು ಅಂತ ನೋಡೋಣ ಏನು ಮಾಡೋದು ಅಂತ. ಸೊ ಮನೆಗೆ ವಾಪಸ್ ಬಂದಿದ್ದೀನಿ. ಆ್ಯಂಡ್ ಒಂದು ಹ್ಯಾಪಿ ನ್ಯೂಸ್ ಏನು ಅಂದರೆ ನಾನು ಟಯರ್ಡ್ ಆಗಿ ಬಂದಿರೋದಕ್ಕೆ ನನ್ನ ತಮ್ಮ ಇವಾಗ ನನಗೆ ಆಮ್ಲೆಟ್ ಮಾಡಿಕೊಡ್ತಾನೆ. 4 ಮೊಟ್ಟೆ ಆಮ್ಲೆಟ್. ಹೋಗು ಪ್ರೋಟೀನ್ ಪ್ಲೀಸ್. ಬಿಹೈಂಡ್ ದ ಕ್ಯಾಮ್ರಾ 3 ಸರಿ ಸಾರಿ ಪ್ಲೀಸ್ ಥ್ಯಾಂಕ್ ಯು ಹೇಳಿದ್ದೀನಿ. ಇವಾಗ ಎದ್ದೋಗ್ತಾವನೆ. ಹಂಗೆ ಪುಳಿಯೋಗರೆ ಕಲಿಸ್ಬಿಟ್ಟು ಒಂಚೂರು ಪ್ಲೀಸ್ ರಿಕ್ವೆಸ್ಟ್. ಆಯ್ತಾಯ್ತು. ಮೊಟ್ಟೆ ಮಾಡಿ. ಸಾರಿ ಪ್ಯಾಂಟ್ ನಂದಲ್ವಾ, ಮಿಸ್ ಆಗಿ ಹೊಡೆದ್ಬಿಟ್ಟೆ. ಸಾರಿ ಲಾಸ್ಟ್ ಚಾನ್ಸ್. ಸಾರಿ ಇನ್ನೊಂದ್ಸರಿ ಮಾಡ್ಬಿಡು. ಇನ್ನೊಂದ್ಸರಿ ಲಾಸ್ಟ್ ಚಾನ್ಸ್ ಕೊಡು. ಲಾಸ್ಟ್ ಚಾನ್ಸ್ ಮಾಡ್ಬೇಕು ಪ್ಲೀಸ್. ಸುಸ್ತಾಗ್ಬಿಡುತ್ತೆ ಪ್ಲೀಸ್. 4 ಎಗ್ ಆಮ್ಲೆಟ್ ಸಕ್ಕರೆ ರಸವಾಗ್ತಿದೆ. ಸರಿಯಾಗಿ ತಿನ್ಬಿಡ್ಬೇಕೀಗ. ಗೈಸ್ ನೋಡಿ ನನ್ನ ತಮ್ಮ ಪುಳಿಯೋಗರೆ ಕಲ್ಸ್ಕೊಂಡು ಮೊಟ್ಟೆ ಹಾಕೊಂಡು ಈಗ ಹಪ್ಪಳನೂ ಹಾಕೊಂಬರ್ತಾನೆ. ಹಾಕೊಂಬರ್ತಾನೆ. ಇಷ್ಟ ಆದ್ರೂ ಕೊಟ್ಟವನಲ್ಲ, ತಿನ್ಬಿಡೋಣ ಈಗ.